ಹಲೋ ಪ್ರೀತಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ರೆಸಿಪೀಸ್. ಸ್ನೇಹಿತರೆ, ಬಹಳ ದಿನಗಳ ನಂತರ ಮತ್ತೊಮ್ಮೆ ನಾನು ಎಲ್ಲರನ್ನು ಸ್ವಾಗತ ಮಾಡಕತ್ತೀನಿ ನನ್ನ ರೆಸಿಪೀಸ್ ಚಾನಲಲ್ಲೇ. ಬರ್ರಿ, ಅದಕ್ಕೋಸ್ಕರ ಸಿಹಿಯೊಂದಿಗೆ ಸ್ಟಾರ್ಟ್ ಮಾಡೋಣಂತ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಒಂದು ಕರ್ದಂಟು ಅಂತಲೇ ಹೇಳ್ಬೋದು. ಆ ಒಂದು ರೆಸಿಪಿನ ಇವತ್ತು ನಾನು ತೋರಿಸ್ಕೊಡಕತ್ತೀನಿ. ಭಾಳನ ಸಿಂಪಲ್ಲು. ಮೊದಲಿಗೆ 1 ಕಪ್ಪಷ್ಟು ನೋಡಿರಿ, ನಾನಿಲ್ಲೇ ಹುರ್ಗಡ್ಲೆ ಅಥವಾ ಪುಟಾಣಿಯನ್ನು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ಪುಟಾಣಿಯನ್ನು ನಾವು ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೋಬೇಕಾಗ್ತೈತಿ. ಇದ್ರ ಜೊತೆಗೆ ಏಲಕ್ಕಿ, ಸಿಹಿ ಅಂದ ತಕ್ಷಣ ಫ್ಲೇವರಿಗೆ ಏಲಕ್ಕಿ ಬೇಕೇ ಬೇಕು. ಸೊ ಇದ್ರ ಜೊತೆಗೆ ಒಂದು 4 ಏಲಕ್ಕಿನ ಹಾಕಿ ಸಣ್ಣಗೆ ಪುಡಿ ಮಾಡ್ಕೋಬೇಕು ನೋಡ್ರಿ. ಸೊ ಈ ಪೌಡರನ್ನು ನಾವೇನು ಮಾಡಬೇಕಂದ್ರೆ ಸಾನಿಸ್ಕೊಳ್ಬೇಕು. ಏನಾದರೂ ಸಣ್ಣ ಪುಟಾಣಿದು ಉಳಿದ್ರೂ ಹಳಕ್ಕೆ ಉಳಿದ್ರೂ ಮೇಲೆ ನಮ್ಗೆ ಸಾನಿಸಿದ್ರೆ ಬಂದುಬಿಡ್ತೈತಿ. ಅಂದ್ರೆ ಬರ್ಫಿ ಅಥವಾ ಕರ್ದಂಟು ಚೆನ್ನಾಗಿ ಆಗ್ತಾವಂತ ಹೇಳಿ. ಸೊ ಅದಕ್ಕೋಸ್ಕರ ನೋಡ್ರಿ ಎಲ್ಲನೂ ನಾನು ಸಾನಿಸ್ಕೊಂಡಿದ್ದೀನಿ. ಈ ಸಾನಿಸಿದಂಥ ಹಿಟ್ಟನ್ನು ನಾವೀಗ ಸದ್ಯಕ್ಕೆ ಸೈಡಿಗೆ ಇಟ್ಕೊಂಡು ಒಂದು ಪ್ಲೇಟ್ ಅಥವಾ ತಟ್ಟೆ ಅಥವಾ ಮೋಲ್ಡ್ ಏನಾದರೂ ಅನ್ಬೋದು. ಬರ್ಫಿ ಮಾಡಲಿಕ್ಕೆ ನಾವು ಅದನ್ನು ಹಾಕಬೇಕಾಗ್ತೈತಲ್ಲ, ಅದನ್ನು ನಾವು ಆ ಒಂದು ಪ್ಲೇಟ್ ಅಥವಾ ಮೋಲ್ಡಿಗೆ ಸ್ವಲ್ಪ ತುಪ್ಪವನ್ನು ಅಥವಾ ಎಣ್ಣೆಯನ್ನು ಸವರಿ ಅದನ್ನು ಕೂಡ ರೆಡಿ ಇಟ್ಕೊಳ್ಬೇಕು. ಯಾಕಂದರೆ ನಾವು ಮಾಡಿದ ತಕ್ಷಣ ಅದನ್ನು ನಾವು ಹಾಕಬೇಕಾಗ್ತೈತಿ ಮೋಲ್ಡಿಗೆ. ಅದಕ್ಕೋಸ್ಕರ ಮತ್ತು ಸಿಹಿ ಅಂದ ತಕ್ಷಣ ನಮ್ಗೆ ಸಕ್ಕರೆ ಬೇಕು. ಇಲ್ಲೇ ಯಾವ ಕಪ್ಲೆ ನಾನು ಹುರ್ಗಡ್ಲೆ ತೊಗೊಂಡಿದ್ದೆ ಅದೇ ಕಪ್ಲೆ 1 ಕಪ್ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಒಂದು ದಪ್ಪ ಇರುವಂಥ ಪಾತ್ರೆ ಕಡಾಯಿಗೆ ಹಾಕ್ಕೊಂಡು 1/4 ಕಪ್ಪಷ್ಟು ಅಥವಾ ಸಕ್ಕರೆ ಮುಳುಗುವಷ್ಟೇ ನೀರನ್ನು ನಾವಿಲ್ಲೇ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಇದನ್ನು ಒಂದೆಳೆ ಪಾಕ ಬರುವವರೆಗೆ ನಾವು ಕುದಿಸ್ಕೋಬೇಕು. ಸಕ್ಕರೆಯನ್ನು ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು, ಸಕ್ಕರೆ ತಳ ಹಿಡಿಯೋಂಗೂ ಇರ್ತೈತಿ. ಅದಕ್ಕೋಸ್ಕರ ಮತ್ತು ಒಂದೇಳಿ ಪಾಕ ನಮ್ಗೆ ಬರಬೇಕು ಸ್ನೇಹಿತರೆ. ಬೆಲ್ಲನೂ ಹಾಕಿ ಮಾಡ್ಬೋದು, ಬಟ್ ಈ ಒಂದು ಟೇಸ್ಟ್ ಬರೋಂಗಿಲ್ಲ ಅಂಥೇಳಿ ಅದಕ್ಕೋಸ್ಕರ ಸಕ್ಕರೆನ ಹಾಕಬೇಕಾಗ್ತೈತಿ. ಸಿಹಿ ನಿಮ್ಮ ಇಷ್ಟದ ಅನುಸಾರ ಹೆಚ್ಚು ಕಡಿಮೆ ಮಾಡಿಕೊಡ್ರಿ. ನಾ ಹಾಕಿದ್ದು ಕರೆಕ್ಟಾಗೈತಿ. ಸೊ ಈ ಸಕ್ಕರೆ ಎಲ್ಲ ಕರಗಿ ಕುದಿಯೋಕೆ ಬಂದಾಗ ಒಂದು ಅರ್ಧ ಚಮಚದಷ್ಟು ತುಪ್ಪನ ಹಾಕ್ಕೋಬೇಕು. ತುಪ್ಪ ಯಾಕಪ್ಪ ಅಂತಂದರೆ ಒಳ್ಳೆ ಶೈನಿಂಗ್, ಒಂದು ಒಳ್ಳೆಯ ಫ್ಲೇವರು, ರುಚಿ ಕೂಡ ಕೊಡ್ತೈತಿ. ಅದಕ್ಕೋಸ್ಕರ ಮತ್ತು ಪಾಕ ಚೆಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ. ನೀರಿನೊಳಗೆ ನಾವು ಬಿಟ್ಟರೆ ಅದು ಕೆಳಗಡೆನ ಅಂಟ್ಕೊಳ್ಬೇಕು, ನೀರು ಜೊತೆ ಸೇರಿ ಹೋಗಬಾರ್ದು. ಆ ಥರನೂ ಚೆಕ್ ಮಾಡ್ಬೋದು, ಇಲ್ಲಾಂದರೆ ಈ ಥರ ಹಿಡಿದು ಚೆಕ್ ಮಾಡ್ಬೋದು. ಸೊ ಪಾಕ ರೆಡಿ ಐತಿ. ನಾವು ಇಮಿಡಿಯೇಟಾಗಿ ಇದನ್ನು ಕೆಳಗಿಳಿಸ್ಕೊಂಡು ಏನು ಸಾನಿಸಿಟ್ಕೊಂಡಿದ್ವಿ ಹುರ್ಗಡ್ಲೆ ಹಿಟ್ಟು ಅಥವಾ ಪುಟಾಣಿ ಹಿಟ್ಟು, ಅದನ್ನು ನಾವು ಪಾಕಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಆದಷ್ಟು ಬೇಗನೆ ಮಾಡಬೇಕು ಈ ಒಂದು ಪ್ರೊಸೀಜರನ್ನು. ಲೇಟ್ ಆದಂಗೆ ಏನಾಗ್ತೈತಿ, ಸಕ್ಕರೆ ಪಾಕ ಗಟ್ಟಿಯಾಗುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ ಹೀಗಾಗಿ ಇದನ್ನು ಚೆನ್ನಾಗಿ ನಾವು ಆದಷ್ಟು ಫಾಸ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು, ಯಾವುದೇ ಗಂಟುಗಳಿರದೇ ಇರೋ ಹಾಗೆ. ನೋಡಿರಿ, ಈ ಥರ ಮಿಕ್ಸ್ ಮಾಡಿಕೊಂಡು ಇಮಿಡಿಯೇಟು ನಾವೇನು ಪ್ಲೇಟ್ ಅಥವಾ ಮೋಲ್ಡನ್ನು ರೆಡಿ ಇಟ್ಟಿದ್ವಿ ಸ್ನೇಹಿತರೆ, ಆ ಒಂದು ಪ್ಲೇಟಿಗೆ ನಾವು ಇದನ್ನು ಇಮಿಡಿಯೇಟಾಗಿ ಹಾಕ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಆದರೂ ಕೂಡ ನೋಡಿರಿ ಎಷ್ಟು ಗಟ್ಟಿ ಆಯ್ತು ಅಂಥೇಳಿ, ಕಲಿಸುವಾಗ ಎಷ್ಟಿತ್ತು ಅಂಥೇಳಿ. ಸೊ ಈ ಥರ ಹಾಕ್ಕೊಂಡು ನಮಗೆ ಯಾವ ಶೇಪ್ ಬೇಕು, ಎಷ್ಟು ಸೈಜಿನ ಬೇಕು ಆ ಥರ ನಾವು ಇದನ್ನು ಮಾಡ್ಕೋಬೇಕಾಗ್ತೈತೆ ನೋಡಿರಿ ಸ್ನೇಹಿತರೆ. ನಾ ಹೇಳಿದಾಗೆ ನೋಡಿರಿ ಇಮಿಡಿಯೇಟ್ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಈ ಥರ ನಮ್ಗೆ ಬರ್ತೈತೆ ಅಂತ ಹೇಳ್ಬೋದು. ಟೇಸ್ಟಲ್ಲಂತೂ ಸೂಪರ್ ಆಗಿರ್ತೈತಿ. ಮತ್ತು ಈ ಟೈಮಲ್ಲಿ ನೀವು ಒಣ ಕೊಬ್ಬರಿ ಹಾಕ್ಕೋಬೋದು, ಗಸಗಸೆನೂ ಕೂಡ ಮೇಲೆ ಹಾಕ್ಕೊಳ್ಬೋದು. ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಇಷ್ಟೇನ ಮಾಡ್ತಾಯಿದ್ದೀನಿ ನಾನು. ಮತ್ತು ಒಂದು 2-3 ನಿಮಿಷ ಆದಮೇಲೆ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು. ನಾನು ಮೊದಲಿಗೆ ಸ್ಕ್ವೇರ್ ಮಾಡ್ಕೊಳಕತ್ತೀನಿ. ನಂತರ ನಿಮ್ಗೆ ಸ್ಕ್ವೇರ್ ಅಥವಾ ಡೈಮಂಡ್ ಯಾವ ಶೇಪ್ ಬೇಕೋ ಆ ಶೇಪಲ್ಲೇ, ಯಾವ ಸೈಜ್ ಬೇಕೋ ಆ ಸೈಜಲ್ಲೇ ಕಟ್ ಮಾಡಿಕೊಂಡ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಕರ್ದಂಟು ಅಂತಲೇ ಹೇಳ್ಬೋದು, ಅಥವಾ ಪುಟಾಣಿ ಬರ್ಫಿ ಅಂತಲೇ ಹೇಳ್ಬೋದು. ತಿನ್ನಕ್ಕೆ ರೆಡಿ ನೋಡಿರಿ, ಸಖತ್ತಾಗಿರ್ತಾವೆ. ಮಕ್ಕಳಂತೂ ಆಡಾಡ್ತಾ ತಿಂದು ಖಾಲಿನ ಮಾಡ್ತಾವೆ ಅಂತ ಹೇಳ್ಬೋದು. ಎಲ್ಲರೂ ಇಷ್ಟಪಡುವಂಥ ಮತ್ತು ಸಿಂಪಲ್ಲಾಗಿ ಒಂದು 10-15 ನಿಮಿಷದಲ್ಲೇ ಮಾಡುವಂಥ ಒಂದು ಸಿಹಿ ತಿಂಡಿ ನೋಡಿರಿ. ಇದು ಬಹಳನ ಚೆನ್ನಾಗಿರ್ತೈತಿ. ಖಂಡಿತವಾಗ್ಲೂ ನೀವು ಕೂಡ ಒಂದ್ಸರಿ ಮಾಡಿಲ್ಲ ಅಂದರೆ ಇನ್ನೂವರೆಗೆ ಯಾರು ಮಾಡಿಲ್ಲ, ಖಂಡಿತವಾಗ್ಲೂ ಟ್ರೈ ಮಾಡಿರಿ, ತುಂಬಾ ಇಷ್ಟಪಡ್ತೀರಿ. ಇದೇ ಥರದ ಹಲವಾರು ಸರಳ ಮತ್ತು ರುಚಿಕರವಾದ ರೆಸಿಪಿಗಳನ್ನು ಅಥವಾ ಅಡುಗೆಗಳನ್ನು ಇನ್ನು ನಂತರ ನನ್ನ ಚಾನಲಲ್ಲಿ ಬರ್ತಾವೆ ಸ್ನೇಹಿತರೆ. ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಮಸ್ಕಾರ.